ಓಂ ನಮಃ ಶಿವಾಯ. ವೀಕ್ಷಕರೇ, ಜೀವನದ ರಹಸ್ಯದ ಸಂಚಿಕೆ ಈ ದಿವಸ. ತಾವೆಲ್ಲ ಕುತೂಹಲಭರಿತರಾಗಿ ಪೆನ್ನು ಪೇಪರೆಲ್ಲ ಹಿಡ್ಕೊಂಡು ಕೂತಿದ್ದೀರ ಅಂತ ಕಾಣುತ್ತೆ. ಇದರ ಅವಶ್ಯಕತೆ ಇದೆ. ಯಾಕೆಂದರೆ ಏನಿಲ್ಲದೇನೂ ಇರ್ಬೋದು ರೀ. ಆರೋಗ್ಯ ಇಲ್ಲದೆ ಇರೋಕ್ಕೆ ಸಾಧ್ಯನಾ? ಆರೋಗ್ಯ ಇಲ್ಲದೆ ಇರೋವಂಥದ್ದು ಒಂದು ಜೀವನನ? ಬಹಳ ಜನಕ್ಕೆ ನೋಡಿ, ತುಂಬ ಐಶ್ವರ್ಯ ಇರ್ತದೆ, ಮನೆ ಇರ್ತದೆ, ಹೆಂಡ್ತೀರು ಇರ್ತಾರೆ, ಮಕ್ಕಳಿರ್ತಾರೆ, ಆಸ್ತಿ ಇರ್ತದೆ, ಎಲ್ಲರೂ ಇರ್ತಾರೆ. ಆದರೆ ಆರೋಗ್ಯ ಒಂದಿರಲ್ಲ. ಆರೋಗ್ಯ ಇರೋದನ್ನು ಒಂದು ಜೀವನವನ್ನು ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ತಾವೆಲ್ಲ ಆರೋಗ್ಯವಂತರಾದರೆ ಬುದ್ಧಿವಂತರೂ ಆಗ್ಬೋದು. ಬುದ್ಧಿ ಇದ್ದರೆ ಐಶ್ವರ್ಯವನ್ನು ಸಂಪಾದನೆ ಮಾಡ್ಬೋದು, ವಿದ್ಯೆಯನ್ನು ಕಲಿಬೋದು. ಅದಕ್ಕೋಸ್ಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ತಾವು ಕೊಡಬೇಕಾಗ್ತದೆ. ನೋಡಿ, ತಮ್ಮ ಹೊಟ್ಟೆಗೆ 13 ಪದರಗಳಿರುತ್ತೆ ಅಂತ ತಾವು ಊಹೆ ಮಾಡ್ಕೊಂಡಿರಲ್ಲ. ತಮ್ಮ ಹೊಟ್ಟೆ 13 ಪದರಗಳಲ್ಲಿರುತ್ತೆ. ಆ ಪದರದ ಯಾತಕ್ಕೋಸ್ಕರ ಹಾಗೆ ಮಾಡಿದ್ದಾನೆ ಗೊತ್ತಾ? ತಾವು ಆ ಜೀರ್ಣ ರಸವನ್ನು ತಾವು ಊಹೆ ಮಾಡ್ಕೊಂಡಿದ್ದೀರಾ? ಅದು ಒಂಥರದ ಆ್ಯಸಿಡ್. ನೀವು ಆ್ಯಸಿಡ್ ಹಾಕಿದ ತಕ್ಷಣವೇ ಅಲ್ಲಿ ಇರೋವಂಥ ಕಲೆಗಳೆಲ್ಲ ಮಾಯವಾಗಿ ಒಳ್ಳೆ ಬಣ್ಣ ಬರ್ತದೆ. ಆ ಜೀರ್ಣರಸ ಎಷ್ಟು ಶಕ್ತಿಯುತವಾಗಿರುತ್ತೆ ಅಂದರೆ ನಿಮ್ಮ ಮಾಂಸಖಂಡವನ್ನೇ ಸುಡುತ್ತದೆ. ಆದರೆ ಈ ಸೃಷ್ಟಿಕರ್ತ ಏಕಮೇವ ಪರಮಾತ್ಮ ನಿಮ್ಮ ಜಠರವನ್ನು ಹೇಗೆ ಅಭಿವೃದ್ಧಿ ಮಾಡಿದ್ದಾನೆ ಅಂದರೆ, ಅದು ಸಾಮಾನ್ಯದ ಮಟ್ಟಿಗೆ ಅದು ಸುಡದೇ ಇರುವ ಹಾಗೆ ಒಂದು ಎಳನೀರು ಗಂಜಿಯನ್ನು ತಯಾರು ಮಾಡಿದ್ದಾನೆ ಮೇಲೆ. ಆ ಎಳನೀರು ಗಂಜಿ ಡ್ಯಾಮೇಜ್ ಆಗೋದು ಅಥವಾ ಸುಟ್ಟು ಹೋಗೋದು ಅಥವಾ ರಂಧ್ರ ಆಗೋದು ಯಾವಾಗ ಗೊತ್ತಾ? ತಮಗೆ ಹೊಟ್ಟೆ ಉರಿ, ಎದೆ ಉರಿ, ಸಂಕಟ, ಸೋಲು, ಸುಸ್ತು, ವಾಂತಿ ಭಾವನೆ, ವಾಕರಿಕೆ, ಆಹಾರ ಸೇರದೇ ಇರೋದು. ಆವಾಗ ನೆನ್ಪಿಟ್ಕೊಂಡಿರಿ, ಈ ಕಾಯಿಲೆ ಬಂದಿದ್ದರೆ ನಿಮಗೆ ಮೇಲಿನ ಪದರ ಸುಡ್ತಾ ಇದೆ ಅಥವಾ ಸುಟ್ಟಿದೆ ಅಥವಾ ಅಲ್ಲಲ್ಲೇ ಭಾಗಶಃವಾಗಿ ರಂಧ್ರಗಳಾಗಿದೆ ಅಂತ. ಅಂಥ ಸಮಯದಲ್ಲಿ ತಾವು ಖಾರ ತಿಂದ ತಕ್ಷಣವೇ ಉರಿ ಹತ್ಕೊಡುತ್ತೆ. ಸಪ್ಪೆ ಊಟನೇ ಎಷ್ಟು ವರ್ಷ ಅಂತ ಮಾಡ್ತೀರಾ? ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟಕ್ಕೆ ಬಂದುಬಿಡಿ. ಇದೆಲ್ಲದಕ್ಕೂ ಪರಿಹಾರ ಅವತ್ತೇ ಸಾಕಷ್ಟು ಸಮಸ್ಯೆಗಳ ಪರಿಹಾರ ಆಗ್ತದೆ. ಇದು ಹೊಟ್ಟೆ ಹೊಣ್ಣಿನ ವಿಚಾರ ಆಯಿತು. ಎಷ್ಟೋ ಜನಕ್ಕೆ ಮಲವಿಸರ್ಜನೆ ಆಗೋದಿಲ್ಲ. 2 ದಿನ, 3 ದಿನ, 4 ದಿನ, ವಾರ. ಅವರಿಗೆ ಕಠಿಣ ಕೋಷ್ಠಿಗಳು ಅಂತ ಹೇಳ್ತೀವಿ. ಅಂಥವರು ಅವರ ಬೆವರವನ್ನು, ಅಂತಹ ಬೆವರಿನ ಜೊತೆ ಏನಾದರೂ ನಿಮಗೆ ಊಟ ಮಾಡಿಸಿದ್ರೆ, ಮದುವೆಗಳಲ್ಲಿ ಹೋಗ್ತೀರಾ, ಸಮಾರಂಭಗಳಲ್ಲಿ ಹೋಗ್ತೀರಾ, ಎಷ್ಟೋ ಜನ ಕೈಯಲ್ಲೇ ನೀಡ್ತಾ ಇರ್ತಾರೆ. ನೀರು ಕೇಳಿದರೆ ಕೈ ಎದ್ಕೊಂಡು ತೊಗೊಂಬಂದು ಲೋಟದಲ್ಲಿ ನೀರು ಕುಡಿಸ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಶರೀರದ ಜೀರ್ಣಾಂಗವೂ ಕೂಡ ಕೆಡ್ತದೆ. 3 ದಿವಸ ಹೊಟ್ಟೆ ಹಸುವಾಗಲ್ಲ, ಬೇದಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ವಾಂತಿ ಆಗುತ್ತೆ. ಇಂಥ ಸಂದರ್ಭಗಳು. ಬೆವರು ಕೂಡ ವಿಪರೀತ ಮಲ, ಮೂತ್ರಾಂಗದಿಂದ ಹೋಗ್ತಾ ಇರ್ತದೆ. ಬೆವರು ಅದೇ ಮೂತ್ರದಷ್ಟೇ ಕೆಟ್ಟದ್ದು ಹೊರಗಡೆಯಿಂದ ಹೋಗ್ತಾ ಇರ್ತದೆ. ಅಂಥ ಒಂದು ಬೆವರನ್ನು ತಾವು ಸೇವಿಸಬಾರ್ದು. ರಸ್ತೆಯಲ್ಲಿರೋ ಪಾನಿಪುರಿ ತಿನ್ನೋದು, ಕೈನಲ್ಲೇ ನೀಡುವಂಥ ಪದಾರ್ಥಗಳನ್ನು ಸೇವಿಸೋದು. ಈಗ ಎಷ್ಟೋ ಜನಕ್ಕೆ ಆಹಾರ ಸೇರಲ್ಲ, ನಾನು ಒಂದೇ ಚಮಚ ಊಟ ಮಾಡೋದು ಅಂತ ಹೇಳ್ತೀರಾ. ಇನ್ನು ಕೆಲವರು ಏನು ಹೇಳ್ತಾರೆ ಅಂತಂದರೆ, ನಾನು ಒಂದೇ ಊಟ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೆ ಇರ್ತೀನಿ ಅಂತ. ಅವರಿಗೆ ನರಗಳಲ್ಲಿ ಶಕ್ತಿನೇ ಹೀನವಾಗ್ತದೆ, ನಪುಂಸಕರಾಗ್ತಾರೆ, ನಿಶಕ್ತಿ ಆಗ್ತದೆ, ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಕಳಾಹೀನರಾಗ್ತಾರೆ. ಇಂಥವಕ್ಕೆಲ್ಲದಕ್ಕೂ ಇದೊಂದೇ ಅಲ್ಲ ರೀ, 4500 ಕಾಯಿಲೆಗಳು ಈ ಭೂಗೋಳದಲ್ಲಿದ್ದಾವೆ. ಅದು ಎಲ್ಲದಕ್ಕೂ ಔಷಧಿ ಯೋಗವನ ಬೆಟ್ಟದಲ್ಲಿದೆ. ಹೌದು, ಈ ಔಷಧಿಗಳನ್ನೆಲ್ಲ ನಾವು ಕಂಡಿಡಿದ್ವಾ? ಖಂಡಿತ ಇಲ್ಲ. ಭಾರತ ಪುರಾತನ ತಪಸ್ವಿಗಳು, ಶರಣರು, ಯೋಗಿಗಳು ಈ ಔಷಧಿಯನ್ನು ತಮಗೋಸ್ಕರ ಕಂಡುಹಿಡಿದಿದ್ದಾರೆ. ಆ ಸಂಗ್ರಹ ನಮ್ಮ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟದಲ್ಲಿದೆ. ಆದ್ದರಿಂದ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋದು ಮೊದಲು ತಮಗೆ ಕುತೂಹಲ ಇರುವಂಥ ವಿಳಾಸ: ಯೋಗವನ ಬೆಟ್ಟಗಳು, ಕನಕಪುರ ರಸ್ತೆ, ಬೋಳಾರೆ ಅಂಚೆ, ಬೆಂಗಳೂರು 82. ದೂರವಾಣಿ ಬೇಕಂದರೆ 080 2271 8352 2271 8352.
ಫೈಟು.